ನೀನು ಕಂಬ್ಳಿನ ಶಾನೆ ಇಷ್ಟಪಡ್ತಾ ಇದೀಯ ತಾನೇ? ಕಂಬ್ಳಿನ ನೀನು ಇಷ್ಟಪಡ್ತಿದ್ಯಾ ಅಂತ ಹೇಳಿದ್ಮೇಲೆ ಆರಾಮಾಗೆ ನೀನು ಕಂಬ್ಳಿ ಜೊತೆ ನೀನು ಹೆಂಗನ ಮಾಡಿ ಒಂದು ಮಾಡ್ಕೊಬಿಟ್ಟು ನೀನು ಕಂಬ್ಳಿ ನಿನಗೆ ಆರಾಮಾಗಿ ದೂರ ಎಲ್ಲಾದರೂ ಹೋಗ್ಬಿಡ್ಬೋದು ತಾನೇ? ಇದು ಯಾಕೆ ಹಿಂಗೆ ಸುಮ್ಮನೆ ನೀನು ನನ್ನ ಗಂಡನ ಜೊತೆಗೆ ಬಂದು ಇದೆಲ್ಲ ಇಷ್ಟೊಂದು ಎಲ್ಲ ಮಾಡ್ತಾ ಇರೋದು? ಆ ಕಂಬ್ಳಿಗೆ ದುಡ್ನಾಸೆ ದುಡ್ನಾಸೆ. ನನ್ನ ತಾಗ ಅಷ್ಟೊಂದು ದುಡ್ಡಿಲ್ವೇ ಏನು ಮಾಡೋದು? ಅವಳಿಗಂತೂ ಬರೀ ದುರಾಸೆ, ಬರೀ ದುಡ್ನಾಸೆನೇ ಅವಳಿಗಂತೂನುವೆ. ಏನು ಮಾಡೋದು ಅಂತನೇ ಅರ್ಥ ಆಗಕ್ಕಿಲ್ಲ. ಅದಕ್ಕೆ ನನ್ನನ್ನು ಬಿಟ್ಬಿಟ್ಟು ಅವಳು ಇವಾಗ ನಿಮ್ಮ ಗಂಡನ ಹಿಂದೆ ಬಿದ್ದಿರೋದು. ನನ್ನ ತಾವು ಕಾಸಿದ್ರೆ ಹೆಂಗೋ ನನ್ನ ಹಿಂದೆ ನೀವು ಬಿದ್ದಿರೋಳು ಅಂತ ಅನ್ನಿಸ್ತದೆ. ನೀವು ತಲೆ ಕೆಡಿಸ್ಕೊಳಕ್ಕೆ ಏನು ಹೋಗ್ಬೇಡಿ. ಅವಳು ನನ್ನ ಜೊತೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಪೈಲ್ವಾನ್ ಪಾಪಣ್ಣ ಅಂದರೆ ನಿಮ್ಮ ಗಂಡನ ಜೊತೆ ಮಾತ್ರ ಯಾವುದೇ ಕಾರಣಕ್ಕೂ ಅವಳು ಬರಬಾರ್ದು. ಹಂಗೆ ಮಾಡ್ತೀನಿ ನಾನು. ನೋಡು, ನೀನು ಅವಳು ಪಿರುತಿ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ಬಿಟ್ರೆ ನನ್ನ ಗಂಡ ಆರಾಮಾಗಿ ಬಿಟ್ಬಿಡ್ತಾನೆ. ಈ ಕಂಬ್ಳಿ ಏನೋ ಮೋಡಿ ಮಾಡವಳೆ ಅಂತ ಅನ್ನಿಸ್ತದೆ ನನ್ನ ಪ್ರಕಾರ. ಮೋಡಿ ಮಾಡಿರೋದಕ್ಕೆ ನನಗೆ ಹಿಂಗೆಲ್ಲನೂ ಆಡ್ತಾ ಇರೋದು ಅಂತಂದರೆ ನನ್ನ ಗಂಡ. ಅವಳು ಕಂತ್ರಿ ಬುದ್ಧಿ ನನ್ನ ಗಂಡಂಗೆ ಇನ್ನೂ ಕಣ್ಣಿಗೆ ಬೀಳ್ತಾ ಇರಲ್ಲ. ಅವಳು ನೀನು ಪಿರುತಿ ಮಾಡ್ತಿರೋ ಥರ ಇರಬೇಕು. ಅದು ನನ್ನ ಗಂಡ ನೋಡಬೇಕು. ಆವಾಗ ಏನೇ ಬಿಡೋದು. ಅವಳನ್ನ ಹಿಡ್ಕೊಂಡು ಹಾಕೊಂಡು ಚೆನ್ನಾಗಿ ರುಬ್ಬೋದೇ ನನಗಂತೂ ಅಡ್ವಿಸಿ ಎಲ್ಲ ರುಬ್ತೀನಿ. ಆದರೆ ನಾನು ಮದುವೆನೇ ಆಗಿಲ್ಲ, ಹಂಗೆ ಹಿಂಗೆ ಮನೆ ಕೆಲಸದೋಳು ಅಂತ ಹೇಳ್ತಾನಲ್ಲ ನನ್ನ ಗಂಡ. ಅದಕ್ಕೆ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ದಿದ್ದಂಗೆ ಬಾಯಿ ಮುಚ್ಕೊಂಡು ನಾನುವೇ ಸುಮ್ಮನೆ ಇರೋದು. ಬರ್ತದೆ ಬರ್ತದೆ, ಟೈಮ್ ಬರ್ತದೆ, ಮಾಡ್ತೀನಿ. ಅಷ್ಟ್ರಾಗೆ ಸಂದಾಗಿ ಪ್ಲಾನ್ ಮಾಡಿಬಿಡು. ಆ ಕಂಬ್ಳಿಗೋಸ್ಕರ ನಾನು ಇಷ್ಟು ಮಾಡಲಿಲ್ಲ ಅಂತಂದರೆ ಹೆಂಗೆ? ಕಂಬ್ಳಿಗೋಸ್ಕರ ನಾನು ಮಾಡೇ ಮಾಡ್ತೀನಿ ಬಿಡಿ. ನೀವೇನು ಯೋಚನೆ ಏನೇ ಮಾಡಬೇಡಿ. ಹಾಂ, ಈಗ ಬನ್ನಿ ಬನ್ನಿ ಬನ್ನಿ, ನಿಮ್ಗೆ ನಾನೊಂದು ಪ್ಲಾನ್ ಹೇಳ್ತೀನಿ ಬನ್ನಿ. ಹ್ಞೂ, ಸರಿ ಸರಿ ನಡಿ. ಈ ಕಳ್ಳನ ಮಗ ರಾಹುಲಿಂದ ನನಗೆ ನೆಮ್ಮದಿನೇ ಇಲ್ದಿದ್ದಂಗೆ ಆಗೈತಲ್ಲ. ಹೆಂಗೋ ಜೀವನದಾಗ ಸೆಟ್ಲಾಗನಿ ಅಂತ ಅನ್ಕೊಂಡ್ರೆ ಆಯ್ತಾನೆ ಇಲ್ವಲ್ಲ ಸೆಟ್ಲಾಗಕ್ಕೆ. ಥು, ಏನಕ್ಕನಾಗಲಿ ರಾಹುಲ್ ಅಡ್ಡ ಬಂದ್ಬಿಡ್ತಾನೆ. ಈ ದರ್ಬೇಸಿನ ಯಾಕನ ಫ್ರೆಂಡ್ ಮಾಡ್ಕೊಂಡು ಅಂತ ಇವಾಗ ಅನ್ನಿಸ್ತಾಯ್ತು ನನಗಂತೂ. ಇವನು ಅವತಾರನೋ ನೋಡ್ದ, ಈ ಪಾರ್ವತಕ ಇಂತ ಸೇರ್ಕೊಂಡು ಎಷ್ಟು ಆಟ ಆಡ್ತಾವಳೆ ಅಂತ ಆಟಾಡ್ತಾವನೆ ಅಂತ ಹೇಳ್ಬಿಟ್ಟು ಏನೇನೋ ಪ್ಲಾನ್ ಮಾಡ್ತಾವ್ರೆ ನನ್ನನ್ನು ತಗ್ಲಾಕಕ್ಕೆ. ಇದಕ್ಕೊಂದು ಏನಾರ ಒಂದು ದಾರಿ ಮಾಡಬೇಕಲ್ಲ. ಈ ಕಳ್ಳನ ಮಗ ಮುಚ್ಕೊಂಡು ಇದ್ಬಿಡ್ಬೇಕು. ಹಂಗೆ ಏನಾರ ಒಂದು ಪ್ಲಾನ್ ಮಾಡಬೇಕಲ್ಲ. ಏನು ಮಾಡೋದು? ಯಾಕಮ್ಮಿ ಹಿಂಗೆ ಕೋಪ ಮಾಡ್ಕೊಂಡಿದ್ಯಾ? ರಾಹುಲ್ ಇರೋ ಗಂಟನೂ ನನ್ನ ಕೈಲಿ ಏನು ಮಾಡೋಕ್ಕಾಗಕ್ಕಿಲ್ಲ ಅಂತ ಗೊತ್ತಾಯ್ತೈತೆ ಕಣಮ್ಮ. ನನಗೆ ಗೊತ್ತಾಯ್ತೈತೆ ಏನೇನು ಮಾಡೋಕ್ಕಾಗಕ್ಕಿಲ್ಲ. ಈಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಅಭಿಯವರ್ಸಿನಿ ಏನು ಮಾಡೋಕ್ಕಾಗಕ್ಕಿಲ್ಲ ಇವಾಗ. ನನ್ನ ಮಗಂಗೆ ನೈಸ್ ಮಾಡ್ಬಿಟ್ಟು ಅವ್ನ ಮನ್ಸು ಗೆಲ್ಬೇಕು ಕಣಮ್ಮ. ನಾನು ಪರ ಮಾಡ್ಕೋಬೇಕು ಅವನ್ನ. ಇಲ್ಲ ಅಂದರೆ ಈ ಪಾಪಣ್ಣನ ಹೆಂಡ್ತಿ ನನ್ನ ಕತೆ ಮುಗಿಸ್ಬಿಡ್ತಾಳೆ. ಏನೇನೇನೋ ಪ್ಲಾನ್ ಮಾಡ್ತಾವಳೆ ಅಂತ ಅನ್ನಿಸ್ತದೆ. ಹ್ಞೂ, ಇಷ್ಟೆಲ್ಲ ಪ್ಲಾನ್ ಮಾಡ್ತಾವಳೆ ಅಂದರೆ ನನ್ನ ಕತೆ ಮುಗಿಸ್ತಾಳೆ. ಅಮ್ಮ, ಒಂದು ಕೆಲಸ ಮಾಡ್ತೀನಿ. ನಾನು ಈ ರಾಹುಲ್ನ ಕರೆದ್ಬಿಟ್ಟು ಆ ಮನೆ ಹಿಂದೆಗಡೆ ಒಂದು ಹತ್ರ ಮಾತಾಡ್ತೀನಿ. ಏನಾರ ಒಂದು ನೈಸ್ ಮಾಡಿಬಿಟ್ಟು ಸುಳ್ಳು ಪಳ್ಳು ಹೇಳಿ ನನಗೆ ಪಾಪಣ್ಣ ತಾಳಿ ಕಟ್ಟಬೇಕು. ಅಲ್ಲಿ ಗಂಟೆ ನನ್ನ ಮಗತ್ತೆ ಅಪ್ಪಗಿರ್ಬೇಕು. ಹಂಗೆ ಮಾಡ್ತೀನಿ. ಸರಿ, ಹಂಗೇನೆ ನೀ ಮಾಡು. ಹೋಗಿ ಹೆಂಗನ ಮಾಡಿ ಬುಟ್ಟಿಗೆ ಹಾಕೊಂಡು ಏನೋ ಒಂದು ಮಾಡು. ಇಲ್ಲ ಅಂದರೆ ನಿನ್ಗಂತೂ ಸಿಗಕ್ಕಿಲ್ಲ. ಹ್ಞೂ ಕಣಮ್ಮ, ಜೀವನದಾಗ ಸೆಟ್ಲಾಗನಿ ಅಂತ ಅನ್ಕೊಂಡಾಗೆಲ್ಲ ಏನಾರ ಒಂದು ಅಡ್ಡಿ ಆತಂಕಗಳು ಬಂದೇ ಬರ್ತವೆ ನನಗಂತೂ. ಅಯ್ಯೋ ದೇವ್ರೆ, ಸರಿ ಇರು, ನಾನು ಹೋಗೋಂತಾಗ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಹ್ಞೂ, ಸರಿ ಸರಿ ಆಯಿತು. ಹ್ಞೂ, ಹೆಂಗೋ ಆರಾಮಾಗಿ ಸೆಟ್ಲಾಗಣ ಅಂದರೆ ಯಾರ ಮನೆಗೂ ನಮ್ಗೆ ಅವಕಾಶನೇ ಸಿಗ್ತಾ ಇಲ್ವೇ? ಏನು ಮಾಡೋದು ಅಂತ ನನಗೆ ಗೊತ್ತಾಯ್ತಿಲ್ವಲ್ಲ. ಬಿಡು, ನನ್ನ ಮಗಳು ಏನೋ ಪ್ಲಾನ್ ಮಾಡೋಳಲ್ಲ, ನನ್ನ ಮಗಳು ನೋಡ್ಕೊತಾಳೆ. ಏನು ಕಂಬ್ಳಿ ನನ್ನ ಹತ್ರ ಮಾತಾಡಬೇಕು ಬಾ 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 ಅಂತ ಹೇಳ್ಬಿಟ್ಟು ಬಲವಂತ ಮಾಡ್ಬಿಟ್ಟು ಕರ್ದಲ್ಲ. ಏನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಏನಾರ ಇಷ್ಟೇನಾ? ಏನು ಮಾತಾಡಬೇಕು ನಿಂಗೆ? ಅಲ್ಲ, ನನ್ನನ್ನು ಹಿಂಗೆ ಸಪ್ರೇಟಾಗಿ ಮನೆಯಿಂದ ಕರೆದ್ಬಿಟ್ಟು ಮಾತಾಡ್ತಿದ್ದೀಗಲ್ಲ, ಏನು ಇಸ್ಯಾ? ರಾಹುಲ್, ನೀನು ನಿಜವಾಗೂ ನನ್ನ ಪೈಲ್ವನ್ ಪಾಪಣ್ಣನ ಪಿರುತಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ? ಹ್ಞೂ, ಇನ್ನೇನು ಪಿರುತಿ ಮಾಡ್ತಾ ಇರೋದಕ್ಕೆ ತಾನೇ ಮದುವೆ ಗಿದ್ವೆ ಎಲ್ಲ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತಯಾರಿ ಮಾಡ್ಕೊಂಡು ಓಡಾಡ್ತಾ ಇದೆಯಾ? ಹ್ಞೂ, ನನಗೆ ಗೊತ್ತಿಲ್ದಿರೋದು ಏನೈತೆ? ಹೆಂಗೋ ಪಾಪಣ್ಣ ದುಡ್ನಾಗವನೆ, ನಾನು ಸೆಟ್ಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಪ್ಲಾನ್ ಮಾಡ್ಬಿಟ್ಟು ನೀನೇನಿಯಾ ಹಿಂಗೆಲ್ಲ ಮಾಡ್ತಾ ಇದೆಯಾ? ಪರವಾಗಿಲ್ಲ ಬಿಡು. ಹೆಂಗೋ ಒಳ್ಳೆ ಕುಳ ಸಿಗ್ತಾವನೆ ಅಂತ ಹಿಂಗೆ ಮಾಡ್ತಿದ್ಯಾ. ಆದರೆ ನೀನು ಪಾಪಣ್ಣನ ಮದುವೆ ಮಾಡ್ಕೊಳಕ್ಕೆ ನಾನು ಬಿಡೋಕ್ಕಿಲ್ಲ. ನಾನು ಗೊತ್ತಲ್ಲ ಮೊದಲೇ ನೀನು ಹೆಂಗೆ ಅಂತ. ಅಯ್ಯೋ ರಾಹುಲ್, ನಾನು ಹೇಳೋದು ನೀನು ಸ್ವಲ್ಪ ಅರ್ಥ ಮಾಡ್ಕ. ನೀನು ಎಷ್ಟು ಚೆನ್ನಾಗಿದ್ಯಾ, ಆ ಪಾಪಣ್ಣ ಏನಾದರೂ ಸ್ವಲ್ಪನಾದರೂ ಚೆನ್ನಾಗವನಾ? ಇಲ್ಲ. ಆದರೂ ನಾನು ಯಾಕೆ ಪಾಪಣ್ಣನ ಜೊತೆ ಇದ್ದೀನಿ ಹೇಳು? ಯಾಕೆ ಅಂದರೆ ದುಡ್ಡೈತೆ. ನೋಡು, ಈಗಲೂ ನಾನು ನಿನಗೆ ಇಷ್ಟಪಡ್ತಾ ಇದ್ದೀನಿ. ಆ ಪಾಪಣ್ಣನ ಸುಮ್ಕೇನಿಯ ದುಡ್ಡು ವಸೂಲಿ ಮಾಡೋಣ ಅಂತ ಅವ್ನು ಹಿಂದೆ ಬಿದ್ದಿದ್ದೀನಿ ಅಷ್ಟೇನಿಯ. ಯಾವತ್ತಿದ್ರೂ ನೀನೇ ನನ್ನವನು. ನೋಡು, ನಾನು ನೀನು ದುಡ್ಡು ಮಾಡೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ವಿ ರಾಹುಲ್, ಆಯ್ತಾ ಹೇಳು? ಹ್ಞೂ, ಎಲ್ಲ ಥರ ಆ ಶಾರದಿಯವ್ರ ಮನೆಗೆ ಆ ಮನೆ ಈ ಮನೆ ಅಂತ ಎಲ್ಲ ಪ್ರಯತ್ನ ಪಟ್ರು ಏನೂ ಆಗಲಿಲ್ಲ. ಆದರೆ ಇವಾಗ ಈಗ ಪಾಪಣ್ಣನ ಹತ್ರ ದುಡ್ಡು ಮಾಡೋಕ್ಕೆ ಒಳ್ಳೆ ಐಡಿಯಾ ಸಿಕ್ಕೈತೆ. ನಾನು ಪಾಪಣ್ಣನ ಮದುವೆ ಮಾಡ್ಕೊಂಡು ಆಮೇಲೆ ಆಸ್ತಿ ಎಲ್ಲನೂ ನನ್ನ ಹೆಸ್ರಿಗೆ ಬರೆಸ್ಕೊಂಡು ಆಮೇಲೆ ನಾನು ನೀನು ಇಬ್ರೂ ಇಲ್ಲಿರೋ ಆಸ್ತಿ ಎಲ್ಲ ಮಾರಾಕ್ಬಿಟ್ಟು ಎತ್ತನ ಎದ್ದು ಬಿಡೋಣ. ಏನಂತೀಯ? ಒಳ್ಳೆ ಐಡಿಯಾ ತಾನೇ? ಇದಕ್ಕೆ ನೀನು ಒಪ್ಕೋತೀಯಾ? ಏನು ಹೇಳ್ತಾ ಇದ್ದೀಗ? ನೀನು ನಿಜ ಹೇಳ್ತಾ ಇದ್ದೀಗ?
ಓ ನಾನು ಯಾಕೆ ರಾಹುಲ್ ಸುಳ್ಳು ಹೇಳಿ, ಇಬ್ಬರು ಆರಾಮಾಗಿ ಎಸ್ಕೇಪ್ ಆಗ್ಬಿಡ್ಬೋದು. ಪಾಪಣ್ಣನ ಒಂದು ತಿಂಗಳು 2 ತಿಂಗಳಿಗೆ ಆಸ್ತಿ ಎಲ್ಲ ನಾನು ಬರ್ಸ್ಕೊಬಿಡ್ತೀನಿ, ಸರಿನಾ? ಅವನು ಹೆಂಡ್ತಿ ಅಂತ ಹೇಳ್ಬಿಟ್ಟು ಲವ್ಗೆ ಎಲ್ಲನೂ ಬರ್ಕೊಟ್ಬಿಡ್ತಾನೆ. ಹೌದಲ್ವಾ? ಹಾಂ, ಬರ್ಸ್ಕೊಬೋದಲ್ವಾ? ಹೌದು ರಾಹುಲ್, ನೀನು ಯೋಚನೆ ಮಾಡು ಪ್ಲೀಸ್. ನೀನು ಈ ಮದುವೆನ ಹೆಂಗನ ಮಾಡಿಸ್ಬೇಕು ನೀನು. ಈ ಅವಳೆಲ್ಲ ಇವಳು ಬಂದವಳೆಲ್ಲ ಪಾಪಣ್ಣನ ಹೆಂಡ್ತಿ, ಅವಳನ್ನ ಹೆಂಗಾದ್ರೂ ಮಾಡಿಬಿಟ್ಟು ಇಲ್ಲಿಂದ ಓಡಿಸ್ಬಿಡ್ಬೇಕು. ನೀನು ಇಲ್ಲಿಂದ ಓಡಿಸಿದ್ರೆ ತಾನೇ ಆರಾಮಾಗಿ ನಾನು ನೀನು ಸಣ್ಣದಾಗಿರೋಕ್ಕೆ ಸಾಧ್ಯ. ಈಗ ನಿನ್ನ ಹತ್ರನೂ ಕಾಸಿಲ್ಲ, ನನ್ನ ಹತ್ರನೂ ಕಾಸಿಲ್ಲ. ಪ್ಯಾಟೆಗೆ ಹೋಗ್ಬಿಟ್ಟು ಇಬ್ಬರು ಏನು ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ಜೀವನ ಮಾಡಬೇಕಾಯ್ತದೆ. ಪಾಪಣ್ಣನ ಆಸ್ತಿ ಎಲ್ಲ ನಾವೇ ನೆನೆಯ ಬರೆಸ್ಕೊಂಡ್ರೆ ನಾನು ನೀನು ಇಲ್ಲಿರೋ ಆಸ್ತಿ ಎಲ್ಲ ಮಾಡಿಬಿಟ್ಟು ಬೆಂಗಳೂರಾಗ ಮನೆ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೆಂಗಿರ್ಬೋದು ಯೋಚನೆ ಮಾಡು ನೀನು. ನೀನು ಏನು ಹೇಳ್ತಾ ಇದೀಯಾ? ಈಗಲೂ ನಿನಗೆ ನನ್ನ ಮ್ಯಾಲ್ ಪಿರುತಿ ಅಷ್ಟೇನೇ ನೀ ಐತಾ? ಯಾಕಿಲ್ಲ, ನಿನ್ನ ಮ್ಯಾಲ ಪಿರುತಿ ನನಗೆ ಶಹಾನೇನಿ ಐತೆ. ಆದರೆ ಏನು ಮಾಡ್ತೀಯ, ನೀನೇ ನನ್ನ ಪಿರುತಿನ ಅರ್ಥ ಮಾಡ್ಕೊಳಕ್ಕಿಲ್ಲ. ಸುಮ್ಮನೆ ಏನೇನೋ ಮಾಡಿಬಿಟ್ಟೆ. ನನಗೆ ಈ ವಿಷಯನ ನಿನಗೆ ಅವತ್ತೇ ನಿನಗೆ ಹೇಳ್ಬೇಕು ಅಂತ ಅನ್ನಿಸ್ತು. ಆದ್ರೂನು ಏನು ಮಾಡೋದು. ಆದರೂ ಆಮೇಲಿಂದ ಹೇಳೋಣ, ಸರ್ಪ್ರೈಸ್ ಕೊಡೋಣ ನಿನಗೆ ಅಂತ ಅನ್ಕೊಂಡೆ. ಅಷ್ಟ್ರಾಗ ನೀನು ಇಷ್ಟೊಂದು ಕತೆ ಮಾಡ್ಬಿಟ್ಟಿದ್ಯಾ. ಅಯ್ಯೋ 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 ಕಮಲಿ! ಥು, ಅರ್ಥನೇ ಮಾಡ್ಕೊಂಡಿಲ್ವಲ್ಲ ನಾನು ನಿನ್ನ. ಛೇ! ಎಂಥ ದಡ್ಡ ಕೆಲಸ ಮಾಡ್ಬಿಟ್ಟೆ ನಾನಂತೂನುವೆ. ಹುಸಿನಾದ್ರೂನುವೆ ಅರ್ಥ ಮಾಡ್ಕೋಬೇಕಿತ್ತಲ್ವಾ? ಛೇ! ಮಾಡ್ಕೊಂಡ್ಲೇ ಇಲ್ಲ ನಿನ್ನಂತೂನುವೆ ನಾನು. ಮಾಡ್ಕೋಬೇಕಿತ್ತು ನಾನು. ಇರಲಿ ಬಿಡು, ಪರವಾಗಿಲ್ಲ ಬಿಡು. ಹಾಂ, ನೀನು ಯಾವತ್ತಿದ್ರೂನುವೆ ನೀನು ನನ್ನವಳೆ ಅಂತ ಗೊತ್ತಾದ್ಮೇಲೆ ಈಗ ನಾನು ಬೇರೆಯವ್ರ ಕಡೆಗೆ ಯಾಕೆ ಸಪೋರ್ಟ್ ಮಾಡ್ತೀನಿ? ನಿನ್ನ ಕಡೆ ನೀನು ಯಾಕೆ ಸಪೋರ್ಟ್ ಮಾಡ್ತೀನಿ ನಾನು? ನಿಜ ಹೇಳ್ತಾ ಇದೆಯಾ? ಅಯ್ಯೋ! ಒಂದ್ಕಿತ ನಾನು ಹೇಳಿದ್ಮೇಲೆ ಮುಗ್ದೋಯ್ತು. ನಿನ್ನ ಕಡೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂದ್ಮೇಲೆ ನಿನ್ನ ಕಡೆನೇ ಸಪೋರ್ಟ್ ಮಾಡ್ತಾ ಇರ್ತೀನಿ ನಾನು. ಇನ್ನು ನೋಡ್ತಾ ಇರು, ಅಮ್ಮನ ಕಡೆ ಏನು ಸಪೋರ್ಟ್ ಮಾಡೋಕ್ಕಿಲ್ಲ ನಾನು. 10 ಪೈಸು ಸಪೋರ್ಟ್ ಮಾಡೋಕ್ಕಿಲ್ಲ. ಇನ್ನು ಯಾವತ್ತಿದ್ರೂ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಆದಷ್ಟು ಬೇಗ ನೀವಿಬ್ಬರು ಮದುವೆ ಮಾಡ್ಕೊಬಿಟ್ಟು ಆದಷ್ಟು ಬೇಗ ನೀನು ನನ್ನ ಜೊತೆ ಬಂದ್ಬಿಡು. ಫಿಕ್ಸು? ಫಿಕ್ಸು. ಐ ಲವ್ ಯು ಕಮಲಿ. ಐ ಲವ್ ಯು ಟು ರಾಹುಲ್. ಅಯ್ಯೋ! ನಂಗೆ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ? ಇರು, ಆ ಅಮ್ಮನ ನಾನೇನು ಇಲ್ಲಿಂದ ವಾಪಸ್ ಕಳಿಸ್ಬಿಡ್ತೀನಿ. ಸರಿನಾ? ಹಾಂ, ಹೆಂಗಾದ್ರೂ ಮಾಡ್ಬಿಟ್ಟು ಬಂದವಳಲ್ಲ ಅವಳನ್ನ ಇಲ್ಲಿಂದ ದೂರ ಕಳಿಸ್ಬಿಡು. ನಾನು ನೀನು ಎಲ್ಲ ನೆಮ್ಮದಿಯಾಗಿದ್ಬಿಡ್ಬೋದು. ಹಾಂ, ಕಳಿಸ್ತೀನಿ. ಅಂತೂ ಕೊನೆಗೂ ನಾನು ನೀನು ಒಂದಾಗ್ಬಿಟ್ವಿ. ಹಾಂ, ಅಲ್ವಾ? ಸರಿ. ಆದಷ್ಟು ಬೇಗ ಪಾಪಣ್ಣನ ಜೊತೆ ನಿನ್ನ ಮದುವೆ ಮಾಡಿಸ್ಬಿಡ್ತೀನಿ. ನೀನು ಅಷ್ಟೇ ನೈಯಸ್ಸಾಗಿ ಆಸ್ತಿ ಬರ್ಸ್ಕೊಳ್ಳೋದು ಹೆಂಗೆ ಅಂತ ಬೇಗ 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 ಪ್ಲಾನ್ ಮಾಡಿಬಿಡು. ಆಯಿತು, ಪ್ಲಾನ್ ಮಾಡ್ತೀನಿ. ಸರಿ, ನಿನ್ನ ಪಾಪಣ್ಣ ನೋಡ್ಬಿಟ್ರೆ ಆಮೇಲೆ ನನ್ನ ಉಗಿದ್ಬಿಟ್ಟು ದೂರ ಮಾಡಿಬಿಡ್ತಾನೆ. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ನನ್ನ ಪಾಪಣ್ಣನ ಜೊತೆ ಹೆಂಗನೋ ಮಾತಾಡಿ ಆಸ್ತಿ ನನ್ನ ಹೆಸ್ರಿಗೆ ಬರ್ಸ್ಕೊಳ್ತೀನಿ. ನೀನು ಅಷ್ಟೇ ಹೆಂಗನ ಮಾಡಿ ಬಂದವಳಲ್ಲ ಪಾರ್ವತಕ್ಕ, ಅವಳನ್ನ ಮೊದಲು ಇಲ್ಲಿಂದ ಈಚೆ ಕಡೆ ಕಟ್ಬಿಡು, ಸರಿನಾ? ಆಮೇಲೆ ಇಬ್ಬರು ಸಂದಕ್ಕಿರೋಣ. ಆಯ್ತು. ಸದ್ಯ ನನ್ನ ಪಿಲಾನು ವರ್ಕೌಟ್ ಆಯಿತು. ಈ ನನ್ನ ಮಗ ನಂಬಿಟ್ಟಾತಾಗೆ. ನಾನು ನಂಬ್ತಾನೋ ನಂಬಕ್ಕಿಲ್ವ ಅಂತ ಅನ್ಕೊಂಡಿದ್ದೆ. ಏನಿದು ಬಡ್ಡಿ ಅಂತ ಬಡತದ ಇದು. ದಡ್ ನನ್ನ ಮಗ ಇರ್ಬೇಡ, ಇವನು ಹೇಳಿದ್ದೆಲ್ಲ ನಂಬ್ತಾನಲ್ಲ, ಕಿಸ್ಕೊಂಡು ನಂಬ್ತಾನೆ ಹ್ಞೂ ಅಂತ ಹೇಳ್ಬಿಟ್ಟು. ಅಯ್ಯೋ ದಡ್ ನನ್ನ ಮಗನೇ, ಇವನಿಗೆ ಬಾ, ಇವನಿಗೆ ಏನು ತಗೊಂಡು ಹಾಕಿದ್ರೂ ಬುದ್ಧಿ ಬರೋಕ್ಕಿಲ್ಲ ಇವನಿಗೆ. ಇವನು ಇರಮ್ಮ ಸಾಯ ಗಂಟನೂ ಹಿಂಗೆ ಭಿಕ್ಷೆ ಎತ್ಕೊಂಡು ಜೀವನ ಮಾಡ್ಬೇಕಾಯ್ತದೆ. ನನ್ನಷ್ಟು ತಲೆ ಅಂತ ಇವನಿಗಿಲ್ಲ. ಕಮ್ಲಿ. ಆಹಾ ಕಮ್ಲಿ! ಎಂತೆಂಥ ಪ್ಲಾನ್ ಮಾಡ್ತೀಯ ನೀನಂತೂನುವೆ. ನನ್ನ ತಲೆನಾಗೆ ಐಡಿಯಾಗಳೇನೇ ಬರೋಕ್ಕಿಲ್ಲ. ಆದ್ರೂನುವೆ ನಿನಗೆ ಎಂತೆಂಥ ಐಡಿಯಾಗಳು ಬರ್ತವೆ. ಥು, ಗುಬ್ಬಾಳ್ ನನ್ನ ಮಗನೇ. ಹೇಯ್, ಏನ್ಲ ಬಂದಿರೋದು ನಿಂಗೆ ದೊಡ್ಡಪ್ಪತ್ತು? ಅವಳು ಏನೋ ಹೇಳಿದ್ಲು ಅಂತ ಹೇಳ್ಬಿಟ್ಟು ಅವಳು ಹೇಳಿದ ಮಾತೆಲ್ಲನೂ ಕಿಸ್ಕೊಂಡು ಕೇಳ್ತಾ ಇದೆಯಲ್ಲ ಕಂಬ್ಲಿ ಮಾತಾ. ಆ ಕಂಬ್ಲಿ ಅಂತ ನಸ್ಗುನಿ ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಿಲ್ವಾ? ಅವಳು ಹೇಳಿದ ಮಾತೆಲ್ಲ ನಂಬ್ತೀಯಾ? ನೋಡು ಪಾರ್ವತಕ್ಕ ಹಿಂಗೆ ಮಾತು ಕೊಟ್ಟಿದ್ದೀವಿ. ಮಾತು ಪ್ರಕಾರ ಉಳಿಸ್ಕೋಬೇಕು ನಾವು. ಅವಳ ಮನೆಯಳಿನ ಇಲ್ಲಿಂದ ಈಚೆ ಕಡೆಗೆ ಹಾಕಬೇಕು. ಅವಕ್ಕಯ್ಯ ನಮಗೆ ಕಾಸು ಕೊಡ್ತೀನಿ ಅಂತ ಹೇಳೈತೆ. ಹೆಂಗೋ ನಮಗೊಂದು ಏನೋ ಒಂದು ಸೆಟ್ಲ್ ಮಾಡ್ಕೊಡ್ತೀನಿ ಅಂತ ಹೇಳೈತೆ. ಬೇವರ್ಸಿ ಇದ್ದಂಗೆ ನೀನು. ಅವಳು ಏನಾರ ನುಲ್ಕೊಂಡು ಬಂದ್ಬಿಟ್ಟು ನಿನ್ನ ಹತ್ರ ಮಾತಾಡ್ಬಿಟ್ರೆ ಸಾಕು, ಹಂಗೇನ್ಯಾ ಹಟ್ಟು ಕೇರೋಯ್ತ್ಯಾ? ಲೋ, ಮದುವೆ ಮಾಡಿಸ್ಬಿಟ್ರೆ ಆಮೇಕಿಂದ ಅವಳು ನಿಂಗೆ ಆಸ್ತಿ ಕೊಡ್ತಾಳೆ, ಇಲ್ಲ 3 ನಾಮ ಹಾಕ್ತಾಳು. ನಿಂಗೆ ಏನಾರ ಕನ್ಸು ಬಿದ್ದೈತೆ ನಿಂಗೆ? ಅವಳು ನೀನು ಕಾಸು ಕೊಡ್ತಾಳೆ ಅಂತ ಹೇಳ್ಬಿಟ್ಟು? ಇಲ್ಲ ಕಣಮ್ಮ, ಪ್ರೀತಿಯಿಂದ ಮಾತಾಡ್ಸುದ್ಲು. ಅವಳು ಎಲ್ಲರ ತಗೋ ಹಂಗೇನೇ ಮಾತಾಡ್ತಾಳೆ, ದುಡ್ಡು ಪಡ್ಡು ಕಿತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಲೋಪರ್ ನನ್ನ ಮಗನೇ, ಏನೆಲ್ಲ ಬಂದಿರೋ ನಿಂಗೆ ದೊಡ್ಡ ರೋಗ ನಿಂಗೆ. ಅಯ್ಯೋ, ನೀವು ಬರ ನಿಂಗೆ ಆಪತ್ ಬಂದು ಚಾಪೆಸ್ಕೊಂಡೋಗ. ಇಷ್ಟೆಲ್ಲ ಮಾಡಿ ಕೆರೆತಕ್ಕೆ ಯಾಕೋ ಸುಗ್ಸಿದ್ದು ಉತ್ತು ಜಾಡ್ಸು ಒದ್ದೋಗವಳೆ. ಆದರೂ ಆ ಕಂಬ್ಲಿ ನಂಬ್ತಿಯಲ್ಲ ನೋಡ್ಲಾ, ಇನ್ನು ನಮಗೆಲ್ಲ ಮೋಸ ಮಾಡ್ಬಿಟ್ಟವಳು. ನೀನು ಅಷ್ಟೇನಿಯ ಮೋಸ ಮಾಡಬೇಕು ಅಂತ ಒನ್ನು. ಆದರೆ ನೀನು ಸುಮ್ಮನೆ ಪಾರ್ವತಕ್ಕನ ಕಡೆನೇ ಸಪೋರ್ಟ್ ಮಾಡಿನು. ಇಲ್ಲ ಅಂದರೆ ಮಗ ಈಗಲೇ ಹೇಳಿದ್ದೀನಿ, ಪುಟ್ಟ ಬಾತಿಗೆ ಬಂದ್ಬಿಟ್ಟಿದ್ದೀವಿ ಈಗಲೇ. ಇನ್ನು ಯಾವ ಬಾತಿಗೆ ಹೋಗ್ಬೇಕು ಗೊತ್ತಿಲ್ಲ. ಇವಾಗ ನಾನು ಏನು ಮಾಡು ಅಂತೀಯಾ? ಈ ಕಾಂಬ್ಲೇನ್ ಮತ್ತೆ ಬಿಟ್ಬಿಡ್ಲಾ? ಲೋ, ದುಡ್ಡು ಮಾಡ್ಲಾ ಮೂದೇವಿ, ನಿಂಗೂ ಸಿಗ್ತಾಳೆ ಶ್ರೀದೇವಿ. ದುಡ್ಡು ಮಾಡಿದ್ರೆ ಇವ್ರ ಅಪ್ಪನಂತವ್ರು ನಮ್ಮ ಹಿಂದೆ ಬರ್ತಾರೆ. ದುಡ್ಡು ಮಾಡೋದನ್ನ ಕಲಿ ಬೇಕು ನನ್ನ ಮಗನೇ. ದುಡ್ಡು ಮಾಡ್ಲಾ ಫಸ್ಟು. ಬದಲಾಗ್ಬಿಡೋಣ ಕಣ ಮಗ, ಬದಲಾಗಣ. ಮ್ಯಾಲಾದ್ರೂ ಬದಲಾಗ್ಬಿಟ್ಟು ದುಡ್ಡು ಮಾಡೋದು ಕಲ್ತ್ಕಣ್ಣ. ಈ ಕಾಂಬ್ಲಿ ಸವಾಸನ ಬಿಟ್ಬಿಡ್ಲಾ. ಏನಾರ ಒಂದು ಮಾಡೋಣ ಕಣ್ಲ ನಾವೂನುವೆ. ಅವಮ್ಮ ಕಾಸು ಕೊಡ್ತಾಳಂತೆ. ಸರಿ ಕಣಮ್ಮ, ಆಯಿತು. ಕಾಮ್ಲಿ ಯಾವತ್ತಿದ್ರು ಡೇಂಜರು ಅಂತ ನಂಗೆ ಇವಾಗ ಅರ್ಥ ಆಯ್ತೈತಿ. ನಂಗೆ ಒಂದೊಂದ್ಕಿತ ಅವಳು ಪ್ರೀತಿಯಿಂದ ಮಾತಾಡ್ಸಿದ್ರೆ ಏನು ಮಾಡಬೇಕು ಅಂತ ನೀ ಅರ್ಥ ಆಗಕ್ಕಿಲ್ಲ ಕಣಮ್ಮ. ಹಂಗೆ ನೀ ಕಳೆದು ಹೋಗ್ಬಿಡ್ತೀನಿ ನಾನಂತೂನುವೆ. ಥೂ, ಆಯಿತು ಕಣಮ್ಮ, ಇನ್ನು ಸರಿ ಹೋಯ್ತೀನಿ ನಾನುವೆ. ಇನ್ನು ಕಂಬ್ಲಿ ಸವಸ ಶಾನೆ ಮಾಡೋಕ್ಕಿಲ್ಲ ಕಣಮ್ಮ. ಅವಳು ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು ಮಾತಾಡಿ ಸುಮ್ಮನೆ ಆಯ್ತೀನಿ. ಪಾಪ ಪಾರ್ವತಕ್ಕ ಕೈನ ಕಡೆ ನಿನಗೆ ಸಪೋರ್ಟ್ ಮಾಡೋಣ. ಅದೊಂದು ನಿನಗೆ ಮನ್ಸಾಗಿಕ್ಕ.
ಅದು ಬಿಟ್ಬಿಟ್ಟು ಅದು ಇದು ಅಂತ ಏನೋ ನಾಲ್ಕಾಟ ಆಡ್ಬಿಟ್ಟೆ ಅಂದರೆ ಸುಮ್ಮನಿರಕ್ಕಿಲ್ಲ. ಅವಕ್ಕ ಹಿಂಗೆ ಪಾರ್ವತಕ್ಕ ಹಿಂಗೆ ಏನಾರ ಒಂದು ಐಡಿಯಾ ಕೊಟ್ಬಿಟ್ಟು ಹೆಂಗನ ಮಾಡಿ ಪಾರ್ವತಕ್ಕ ಸಂದಾಗಿರಂಗೆ ಮಾಡು. ಹ್ಞೂ ಮಗ ಬೇರೆ ಅವನಂತೆ ನೋಡ್ಲಾ ಇನ್ನು ಯಾರಾದ್ರೂ ಹುಸಿ ಒಳ್ಳೆ ಕೆಲಸ ಮಾಡೋಣ ಕಣ್ಮಗ. ಒಳ್ಳೆ ಕೆಲಸ ಮಾಡೋಕೆ ಶುರು ಮಾಡ್ಕೊಂಡ್ರೆ ಕಾಸಿ ಎಲ್ಲಿಂದನೋ ಒಂದು ಆಗ್ಬೋತದೆ. ಈ ಕಂಬಳಿ ಸವಸ ಬಿಟ್ಬಿಡು. ಎಲ್ಲರೂ ಪುಟ್ಬಾತ್ ಆಗೋಗ್ಬಿಟ್ಟವ್ರು ಕಂಬಳಿ ಸವಸ ಮಾಡ್ಬಿಟ್ಟು. ಸರಿ ಆಯಿತು ಬಾಮ, ಪಾರ್ವತಕ್ಕ ಹಿಂಗೆ ಸಪೋರ್ಟ್ ಮಾಡೋಣ ಬಾ. ಸದ್ಯ ಇವ್ರಿಗೆ ಇಷ್ಟಾದ್ರೂ ನಿಯತ್ತೈತಲ್ಲ ನನ್ನ ಕಡೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು. ನಾನೆಲ್ಲಿ ಕಂಬಳಿ ಮಾತು ಕೇಳಿಸ್ಕೊಬಿಟ್ಟು ಎಲ್ಲನೂ ಕಂಬಳಿ ಕಡೆ ಕೊಂಟೊಯ್ತಾರೋ, ನಾನು ಒಬ್ಳೆ ಹೋಗ್ಬಿಡ್ತೀನಿ ಅಂತ ಅನ್ನಿಸ್ತಿತ್ತು. ಪರವಾಗಿಲ್ಲ, ಇವ್ರು ಬೇಕಪ್ಪ ಏನೋ ಹಂಗೋ ಹಿಂಗೋನು ನನ್ನ ಕಡೆನೇ ಸಪೋರ್ಟ್ ಮಾಡ್ತಾವ್ರೆ. ಮಾಡಲಿ ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಏನೋ ಒಂದು ಸಹಾಯ ಮಾಡಿದ್ರಾಯ್ತು ಇವ್ರಿಗೂ. ಬಿಡು, ಎಲ್ಲರನ್ನೂ ಕೆಟ್ಟ ದೃಷ್ಟಿಯಿಂದ ಯಾಕೆ ನೋಡಬೇಕು.